ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು. ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು. ಹಲ್ಲೆಲೂಯಾ. ಇಲ್ಲಿ ದಾವೀದನು ತನ್ನ ಮೋರೆಯನ್ನ ಮುಖವನ್ನ ಮುಚ್ಚಿಕೊಂಡು ಬರಿಗಾಲಿನಿಂದ ಎಣ್ಣೆ ಮರದ ಗುಡ್ಡವನ್ನ ಯಾಕೆ ಏರ್ತಾ ಇದ್ದಾರೆ ಅಂತಂದ್ರೆ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆ ವ್ಯಕ್ತಿ ಸುಮ್ಮನೆ ಹೋಗಿ ಎಣ್ಣೆ ಮರದ ಗುಡ್ಡವನ್ನ ಹತ್ಬೋದಾಗಿತ್ತು. ಆದ್ರೆ ವಾಕ್ಯ ಬರುತ್ತೆ, ದಾವೀದನ ಸಂಗಡ ಇರುವಂತಹ ಜನರು ಮುಖವನ್ನ ಮುಚ್ಚಿಕೊಂಡು ಒಬ್ಬ ಮನುಷ್ಯನು ಹಲ್ಲೆಲೂಯಾ ಎಣ್ಣೆ ಮರದ ಗುಡ್ಡವನ್ನ ಏರ್ತಾ ಇದ್ದಾರೆ ಅಂದ್ರೆ ಯಾರಿಗೂ ಒಬ್ಬ ಮನುಷ್ಯನು ತನ್ನ ಮುಖವನ್ನ ತೋರಿಸಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದ್ರ ಅರ್ಥ ಏನಂತಂದ್ರೆ ಅದೊಂದು ಅವಮಾನದ ಸೂಚನೆ ಆಗಿದೆ. ಕೋರ್ಟಿಗೆ ಹೋಗತಕ್ಕಂತ ಅಪರಾಧಿಗಳನ್ನ ಅಥವಾ ಆರೋಪಿಗಳನ್ನ ನೋಡುವಾಗ ಏನಂತಂದ್ರೆ ಅವರ ಮುಖಕ್ಕೆ ಏನ್ ಮಾಡಿರ್ತಾರೆ, ಪೂರ್ತಿದಂತ ಒಂದು ಮಾಸ್ಕ್ ಅನ್ನ ಹಾಕಿರ್ತಾರೆ. ಅವರ ಮುಖ ಯಾರಿಗೂ ಗೊತ್ತಾಗಬಾರದು ಎಂಬುದಾಗಿ ಇಲ್ಲಿ ದಾವೀದನ ಜೀವಿತದಲ್ಲಿ ನೋಡ್ತೇವೆ. ಏನಂತಂದ್ರೆ ಆ ಮನುಷ್ಯ ಮುಖವನ್ನ ಮುಚ್ಚಿಕೊಂಡು ಹಲ್ಲೆಲೂಯಾ ಕಾಲಿಗೆ ಚಪ್ಪಲಿಯನ್ನ ಕೂಡ ಹಾಕಿಕೊಳ್ಳದೆ ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆ ಮರದ ಗುಡ್ಡವನ್ನ ದಾವೀದನ ಸಂಗಡ ಇರುವಂತಹ ಜನರು ಏರುವಂತವರಾಗಿದ್ದಾರೆ. ಮುಖವನ್ನ ಮುಚ್ಚಿಕೊಳ್ಳತಕ್ಕಂಥದ್ದು ಒಂದು ಅವಮಾನದ ಸೂಚನೆ ಆಗಿದೆ. ದೇವರು ಅಂತ ಒಂದು ಸೂಚನೆಗಳ ಮುಖವನ್ನ ಮುಚ್ಚಿಕೊಂಡು ನಡೆಯತಕ್ಕಂತ ಒಂದು ಸೂಚನೆಗಳ ದೇವರು ತನ್ನ ಭಕ್ತರ ಜೀವಿತದಿಂದ ತನ್ನ ಮಕ್ಕಳ ಜೀವಿತದಿಂದ ಅದನ್ನು ತೆಗೆದು ಹಾಕಲಿ ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯವನ್ನ ಆಲೋಚನೆ ಮಾಡುವಾಗ ದಾವೀದನು ತನ್ನ ಸ್ವಂತ ಕುಟುಂಬದಲ್ಲಿ ನಡೆದಿರತಕ್ಕಂತ ಒಂದು ಸಮಸ್ಯೆಗೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಎಣ್ಣೆ ಮರದ ಗುಡ್ಡವನ್ನ ಏರುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ತನ್ನ ಜೀವಿತದಲ್ಲಿ ನಡೆದಿರತಕ್ಕಂತ ಒಂದು ವಿಷಯಗಳಿಗೋಸ್ಕರ, ತನ್ನ ಸ್ವಂತ ಕುಟುಂಬಕ್ಕೋಸ್ಕರ, ತನ್ನ ಸ್ವಂತ ಪಾಪಕ್ಕೋಸ್ಕರ ಅವರು ಎಣ್ಣೆ ಮರದ ಗುಡ್ಡವನ್ನ ದಾವೀದನ ಏರಿರೋದಾದ್ರೆ ಆದ್ರೆ ನಮಗೋಸ್ಕರ ಒಬ್ಬರು, ನಮ್ಮ ಪಾಪಗಳಿಗೋಸ್ಕರ ಒಬ್ರು, ನಮ್ಮ ಶಾಪಗಳನ್ನ, ನಮ್ಮ ಅಕ್ರಮಗಳನ್ನ, ನಮ್ಮ ದ್ರೋಹವನ್ನ ಹೊತ್ತುಕೊಂಡು ಒಬ್ರು ಎಣ್ಣೆ ಮರದ ಗುಡ್ಡವನ್ನ ಏರಿದ್ದಾರೆ ಎಂಬುದಾಗಿ. ಆತನ ಹೆಸರೇ ಮರಣವಿಲ್ಲದ ದೇವರು, ಮರಣವಿಲ್ಲದ ಮಹಾಯಾಜಕರು. ಲೋಕನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 39ನೇ ವಾಕ್ಯ. ನಮ್ಮ ದೇವರು ನಮಗೋಸ್ಕರ ತನ್ನ ಸ್ವಂತ ಪಾಪಕ್ಕೋಸ್ಕರ ಎಲ್ಲ ಆತನು ಯಾವುದೇ ರೀತಿಗೆ 33 ವರ್ಷಗಳ ಕಾಲ ಜೀವಿಸಿದ್ರು ಆತನು ಪಾಪ ಮಾಡಿಲ್ಲ. ಆದ್ರೆ ನಮ್ಮ ಪಾಪಗಳಿಗೋಸ್ಕರ ದಾವೀದನು ಸ್ವಂತ ಪಾಪಕ್ಕೋಸ್ಕರ ಎಣ್ಣೆ ಮರದ ಗುಡ್ಡವನ್ನ ಏರುವಾಗ ನಮ್ಮ ದೇವರು ನಮಗೋಸ್ಕರ ಎಣ್ಣೆ ಮರದ ಗುಡ್ಡವನ್ನ ಏರಿದ್ದಾರೆ ಎಂಬುದಾಗಿ ಲೂಕಾಗಾರರು ರಾಸಿನ ಸುವಾರ್ತಾ ಪತ್ರಿಕಾ 22 ಅಧ್ಯಾಯ 39 ವಚನ. 22:39 ಲೂಕ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಸಾಕು. ಏನಂತಂದ್ರೆ ಇಲ್ಲಿ ದಾವೀದನು ತನ್ನ ಸ್ವಂತ ಜೀವಿತದಲ್ಲಿ ನಡೆದಿರತಕ್ಕಂಥ ಸಮಸ್ಯೆಗಳಿಗೋಸ್ಕರ ಎಣ್ಣೆ ಮರದ ಗುಡ್ಡವನ್ನು ಏರುವಾಗ ನಮಗೋಸ್ಕರ, ಹಲ್ಲೆಲೂಯಾ, ಯೇಸು ಕ್ರಿಸ್ತ ದೇವರು ಅವರಿಗೋಸ್ಕರ ಅಲ್ಲ, ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ನಮಗೋಸ್ಕರ ಎಣ್ಣೆ ಮರದ ಗುಡ್ಡವನ್ನ ಏರಿ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಪಾಪಗಳಿಗೋಸ್ಕರ ಆತನು ಬಲಿಯಾಗ್ಲಿಕ್ಕೆ ಗೆತ್ಸೆಮನೆಯಲ್ಲಿ ಹೋಗಿ ಏನ್ ಮಾಡಿದರೆ ಅವರು ಪ್ರಾರ್ಥನೆಯನ್ನ ಮಾಡುವಂತವರಾಗಿದ್ದಾರೆ. ನಮ್ಮ ದೇವರು ತನ್ನ ಸ್ವಂತ ಜೀವಿತಕ್ಕೋಸ್ಕರ ಅಲ್ಲ, ನಮಗೋಸ್ಕರ ಏನ್ ಮಾಡಿದ್ರೆ ಇವತ್ತು ನಾವು ತಿಳ್ಕೊಳ್ಬೇಕು. ನಮ್ಮ ದೇವರು ದಾವೀದನು ಸ್ವಂತ ಜೀವಿತಕ್ಕೋಸ್ಕರ ಎಣ್ಣೆ ಮರಗಳ ಗುಡ್ಡವನ್ನು ಹತ್ತುವಾಗ ತನ್ನ ಸ್ವಂತ ಜೀವಿತ ಅಥವಾ ತನ್ನ ಸ್ವಂತ ಜೀವವನ್ನು ಉಳಿಸಿಕೊಳ್ಬೇಕು. ಅಬ್ಷಾಲೋಮನಿಂದ ಹೇಗಾವರನ್ನ ಜೀವಿತ ಉಳಿಸಿಕೊಳ್ಬೇಕೆಂಬುದಾಗಿ ಅವರು ಎಣ್ಣೆ ಮರದ ಗುಡ್ಡವನ್ನು ಏರುವಾಗ ನಮ್ಮ ದೇವರು ನಮಗೋಸ್ಕರ ಪ್ರಾಣವನ್ನ ಕೊಡ್ಲಿಕ್ಕೋಸ್ಕರ ಎಣ್ಣೆ ಮರದ ಗುಡ್ಡಕ್ಕೆ ಹೋಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ತಮ್ಮ ಜೀವಿತ ತಮ್ಮ ಒಂದು ಹಲ್ಲೆಲೂಯಾ ಜೀವಿತವನ್ನೇ ಬಲಿಯಾಗಿ ಅರ್ಪಿಸಿಕೊಡ್ಲಿಕ್ಕೋಸ್ಕರ ದೇವ ಸಮ್ಮುಖದಲ್ಲಿ ಅವರು ಪ್ರಾರ್ಥನೆ ಮಾಡುವಂತವರಾಗಿದ್ದಾರೆ. ಎಣ್ಣೆ ಮರದ ಗುಡ್ಡಕ್ಕೆ ಹೋಗಿ ಯೇಸು ಸ್ವಾಮಿ ಪ್ರಾರ್ಥಿಸಿದ್ದು ಏನಕ್ಕೋಸ್ಕರ ಅಂತಂದ್ರೆ ನಮ್ಮ ತಲೆಗಳು ತಗ್ಗಿಸಲ್ಪಡಬಾರದು ಎಂಬುದಾಗಿ. ಇವತ್ತಿನ ಸಂದೇಶನೇ ಅದು. ಏನಂದ್ರೆ ನಮ್ಮ ತಲೆ ಎಲ್ಲಿ ತಗ್ಗಿಸಲ್ಪಡಬಾರ್ದು ಎಂಬುದಾಗಿ, ಯಾರ ಮುಂದೆಗಳೇ ತಗ್ಗಿಸಲ್ಪಡಬಾರ್ದು ಎಂಬುದಾಗಿ ದೇವ್ರ ಮುಂದೆ ಹೇಳುವಂತವರಾಗಿದ್ದಾರೆ. ಯಾಕೆ ಆತನು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದಂತಂದ್ರೆ ನನ್ನ ನಂಬಿ ಬಂದಿರತಕ್ಕಂಥ ಮನುಷ್ಯರ ತಲೆ ಇವತ್ತು ಚೆನ್ನಾಗಿ ಇಟ್ಕೊಂಡ್ರಿ. ನೀವು ಯಾರ ಮೇಲೆ ನಂಬಿಕೆ ಇಟ್ಟು ಹೋದ್ರು ಕೂಡ ಒಂದಲ್ಲ ಒಂದ್ ದಿವಸ ಯಾರಾದ್ರೂ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಹೋದ್ರೆ ಅವರು ನಿಮ್ಮ ತಲೆ ತಗ್ಗಿಸಲ್ಪಡತಕ್ಕಂಥ ಅವಕಾಶಗಳು ಬಹಳ ಹೆಚ್ಚಾಗಿರ್ತದೆ. ಆದ್ರೆ ಯೇಸು ಕ್ರಿಸ್ತನನ್ನ ಯಾರಾದ್ರೂ ನಂಬಿ ಬರೋದಾದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿ ದೇವರ ನಂಬಿ ಬಂದಂತ ದಿವಸದಿಂದಲೇ ಏನಾಗಲ್ಲ ಅಂತಂದ್ರೆ ಅವರ ತಲೆ ಎತ್ತಲ್ಪಡುತ್ತೆ ಹೊರತು ಅವರ ತಲೆ ತಗ್ಗಿಸಲ್ಪಡ್ಲಿಕ್ಕೆ ಆತನು ಬಿಟ್ಟು ಕೊಡತಕ್ಕಂಥ ದೇವರಾದ ಎಂಬುದಾಗಿ. ಕಾರಣ ಏನಂದ್ರೆ ಆತನ ಇವತ್ತಿಗೂ ಜೀವಿಸ್ತದಾನೆ, ಆತನ ಇವತ್ತಿಗೂ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡಿದ್ದಾನೆ, ಇವತ್ತಿಗೂ ನಮ್ಮನ್ನ ನೋಡತಕ್ಕಂತ ಒಂದು ದೇವರಾಗಿದ್ದಾರೆ ಎಂಬುದಾಗಿ. ಆತನು ಜೀವಿಸ್ತಾ ಇರೋ ಕಾರಣ ಆತ ನಮ್ಮನ್ನ ಎಲ್ಲಾ ಸಮಯದಲ್ಲೂ ಕಣ್ಣಿನ ಗುಡ್ಡೆ ಹಾಗೆ ಆತ ನಮ್ಮನ್ನು ನೋಡ್ತಿರೋ ಕಾರಣ ನಮ್ಮ ತಲೆಗಳು ತಗ್ಗಿಸಲ್ಪಡೋದಕ್ಕೆ ಶತ್ರು ತಲೆನ ತಗ್ಗಿಸ್ಬೇಕಂತ ಆಲೋಚನೆ ಮಾಡಿದ್ರು. ನಮ್ಮ ದೇವರು ಏನ್ ಮಾಡುವಂತವರಾಗ್ತಾರೆ ಅಂದ್ರೆ ನಮ್ಮ ತಲೆನ ತಗ್ಗಿಸಲ್ಪಡ್ಲಿಕ್ಕೆ ಆತನು ಬೆಳೆದ ದೇವರಾಗ್ತಾರೆ. ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ನಮಗೋಸ್ಕರ ಏನ್ ಮಾಡಿದ್ರು ಅಂದ್ರೆ ನಮ್ಮ ಪಾಪಗಳಿಗೋಸ್ಕರ ಆತನು ಸಮಸ್ತ ಮಾನವರ ಪಾಪಗಳಿಗೋಸ್ಕರ ಎಣ್ಣೆ ಮರದ ಗುಡ್ಡವನ್ನು ಹತ್ತಿ ಆತನು ಪ್ರಾರ್ಥನೆ ಮಾಡಿದ ದೇವರಾಗಿದ್ದಾರೆ.
ಕೀರ್ತನ 6ನೇ ವಚನ. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಸಾಕು. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಕ್ಲಿಯರ್ ಆಗಿ ದೇವರು ಬರ್ತಿದ್ದಾರೆ ನಮ್ಮ ತಲೆ ಎಲ್ಲಿ ಎತ್ತಲ್ಪಡ್ಬೇಕೆಂಬುದಾಗಿ. ಭಕ್ತನ ಹೇಳ್ತಾನೆ, ಇದು ಕೂಡ ದಾವೀದನ ಒಂದು ಕೀರ್ತನೆ ಆಗಿದೆ. ಆ ದಾವೀದನ ಹೇಳ್ತಾನೆ, ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು ಎಂಬುದಾಗಿ. ನಮಗೆ ವಿರುದ್ಧವಾಗಿ ಅದೇ ಮನುಷ್ಯರು ನಾವು ಓದತಕ್ಕಂಥ ಸಮಯದಲ್ಲಿ 3ನೇ ಕೀರ್ತನೆಯಲ್ಲಿ ಹೇಳಿದ ಪ್ರಕಾರ ಏನಂದ್ರೆ 1-2 ವಾಕ್ಯದಲ್ಲಿ ಆ ಮನುಷ್ಯ ಹೇಳ್ತಾರಲ್ಲ, ಏನಂದ್ರೆ ನನಗೆ ವಿರುದ್ಧವಾಗಿ ಸನ್ನದರು ನಿಂತಿದ್ದಾರೆ, ನನಗೆ ವಿರುದ್ಧವಾಗಿ ಕೂಟವಾಗಿರತಕ್ಕಂಥ ಜನರು ನಿಂತಿದ್ದಾರೆ ಎಂಬುದಾಗಿ. ಆದ್ರೆ ಇಲ್ಲಿ ಬರುವಾಗ ಆ ಮನುಷ್ಯನ ಹೇಳ್ತಿದ್ದಾರೆ ಏನಂದ್ರೆ, ಹೀಗಿರುವುದರಿಂದ ನನ್ನ ಸುತ್ತಲಿರತಕ್ಕಂಥ ವೈರಿಗಳ ಮೇಲೆ ನನ್ನ ತಲೆ ಏನಾಗಿದೆ ಅಂತಂದ್ರೆ, ನನ್ನ ದೇವರು ನನ್ನ ತಲೆನ ಎತ್ತತಕ್ಕಂಥ ದೇವರಾಗಿದ್ದಾರೆ. ನನ್ನ ತಲೆನ ಎತ್ತುವುದು ಮಾತ್ರ ಅಲ್ಲ, ನನ್ನ ತಲೆಗೆ ಚೈತನ್ಯ ತೈಲದಿಂದ, ಆ ಒಂದು ದಾವೀದನ ಒಂದು ಕಡೆಗೆ ಬರೀತಾರೆ, ದೇವರು ಚೈತನ್ಯ ತೈಲದಿಂದ ನನ್ನ ತಲೆನ ಅಭಿಷೇಕ ಮಾಡತಕ್ಕಂತ ಒಂದು ದೇವರಾಗಿದ್ದಾರೆ ಎಂಬುದಾಗಿ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಹೇಳುವಂತವರಾಗಿದ್ದಾರೆ ಏನಂದ್ರೆ, ವೈರಿಗಳ ಮಧ್ಯದಲ್ಲಿ, ವೈರಿಗಳ ಮುಂದೆಗಡೆ, ಅವರ ನಡುವೆಯಲ್ಲಿ ನಿಮ್ಮ ತಲೆ ಎನ್ನುವಂಥದ್ದು ದೇವರ ಉದ್ದೇಶವಾಗಿದೆ. ಆತನು ಆ ರೀತಿಯಾಗಿ ಆಲೋಚನೆ ಮಾಡಿ ಹೇಳುವಂತವರಾಗಿದ್ದಾರೆ, ನಿನ್ನ ತಲೆ ಶತ್ರುವಿನ ಮುಂದೆಗಡೆ ತಗ್ಗಿಸಲ್ಪಡುತ್ತೆ ಎಂಬುದಾಗಿ ನೀನ್ ಅನ್ಕೊಂಡಿದ್ರು. ಆದ್ರೆ ಆ ರೀತಿಯಾಗಿ ಶತ್ರುವಿನ ಮುಂದೆಗಡೆ ನಿನ್ನ ತಲೆ ತಗ್ಗಿಸಲ್ಪಡೋದಕ್ಕೆ ನಾನು ಬಿಡೋದಿಲ್ಲ. ನಾನು ನಿನ್ನ ತಲೆನ ಶತ್ರುವಿಗಳ ಮುಂದೆಗಡೆ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಎತ್ತುವಂತ ದೇವರಾಗಿದ್ದೇನೆ ಎಂಬುದಾಗಿ. ಇವತ್ತು ದೇವರು ಯಾರೋ ಸಂಗಡ ಮಾತನಾಡುವಂತವರಾಗಿದ್ದಾರೆ. ನೀವು ಅಂದ್ಕೊಂಡಿರ್ಬೋದು, ಶತ್ರುಗಳ ಮುಂದೆಗಡೆ, ನನ್ನ ವೈರಿಗಳ ಮುಂದೆಗಡೆ ನನ್ನ ತಲೆ ತಗ್ಗಿಸಲ್ಪಡುತ್ತಾ ಎಂಬುದಾಗಿ ನೀವು ಆಲೋಚನೆ ಮಾಡಿರ್ಬೋದು. ಆದ್ರೆ ದೇವರ ಆಲೋಚನೆ ಹೇಳುವಂತವರಾಗಿದ್ದಾರೆ ಏನಂದ್ರೆ, ನಿನ್ನ ತಲೆ ಶತ್ರುವಿನ ಮುಂದೆಗಡೆ ತಗ್ಗಿಸೋದಕ್ಕೆ ನಾನು ಬಿಡೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ ಓದ್ತಾ ಬರುವಾಗ ಮೊದಲನೇ ಗಂಡ ಹೆಂಡತಿ ಆಗಿರತಕ್ಕಂತ ಮನುಷ್ಯರು ಏದೇನ್ ಸೀಮೆಯಲ್ಲಿ ಒಂದು ತೋಟದಲ್ಲಿ, ಒಂದು ಉದ್ಯಾನವನದಲ್ಲಿ ಅವರ ತಲೆ ತಗ್ಗಿಸಲ್ಪಡ್ತು ಎಂಬುದಾಗಿ. ಆದಿಕಾಂಡ ಪುಸ್ತಕ ಓದಿ ಬರುವಾಗ ಹಾಗೆ ಇರುತ್ತೆ, ಮೊದಲ ಮನುಷ್ಯರು ಅಥವಾ ಗಂಡ ಹೆಂಡತಿ ಆಗಿರತಕ್ಕಂಥ ಆದಾಮ ಅವ್ವಳ ತಲೆ ಏನಂತಂದ್ರೆ ಆ ತೋಟದಲ್ಲಿ ತಗ್ಗಿಸಲ್ಪಡ್ತು ಎಂಬುದಾಗಿ. ಆ ತೋಟದಲ್ಲಿ, ಒಂದು ತೋಟದಲ್ಲಿ ಆ ಮನುಷ್ಯರ ತಲೆ ತಗ್ಗಿಸಲ್ಪಟ್ಟರು ಕೂಡ 3ನೇ ಅಧ್ಯಾಯಕ್ಕೆ ಬರುವಾಗ ಆದಿಕಾಂಡ ಪುಸ್ತಕದಲ್ಲಿ ಅವರ ತಲೆ ಎತ್ತಲ್ಪಡ್ಲಿಕ್ಕೆ ಅವರು ಬಹಳವಾಗಿ ಪ್ರಯತ್ನ ಪಡ್ತಾರೆ. ಹಲ್ಲೆಲೂಯಾ. ಅವರಿಬ್ರು ಬಹಳವಾಗಿ ಅವರ ತಲೆನ ಎತ್ತಬೇಕೆಂಬುದಾಗಿ ಪ್ರಯತ್ನ ಪಡ್ತಾರೆ. ಆದ್ರೆ ಅವರಿಂದ ಸಾಧ್ಯ ಆಗೋದಿಲ್ಲ. ಒಂದು ತೋಟದಲ್ಲಿ ಮನುಷ್ಯನ ತಲೆ ತಗ್ಗಿಸಲ್ಪಟ್ಟಿರೋದ್ರಿಂದಲೇ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ, ಗೆತ್ಸೆಮನೆಗೆ ಹೋಗಿ ನಮ್ಮ ದೇವರು ಏನ್ ಮಾಡಿದಾರಂತಂದ್ರೆ ಆ ತಲೆನ ಎತ್ತುವಂತೆ ಮಾಡುವವರಾಗಿದ್ದಾರೆ. ಯಾವ ತೋಟದಲ್ಲಿ, ಮೊದಲನೇ ಗಂಡ ಹೆಂಡತಿಯ ಒಂದು ತೋಟದಲ್ಲಿ ಅವರ ತಲೆ ತಗ್ಗಿಸಲ್ಪಟ್ಟಿರೋದು ನಿಜ ಆಗಿರೋದಂದ್ರೆ, ಅದೇ ರೀತಿಯಾಗಿ ನಮ್ಮ ದೇವರಿಗೆ ಒಂದು ಹೆಸರಿದೆ, ಆತನು 2ನೇ ಆದಾಮನ ಎಂಬುದಾಗಿ. ಆ 2ನೇ ಆದಾಮನು ತನ್ನ ಸಮಯ ಬಂದಾಗ ಬಂದು ಗೆತ್ಸೆಮನೆಗೆ ಹೋಗಿ, ಆ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ, ಹಲ್ಲೆಲೂಯಾ, ಎಲ್ಲಿ ಮನುಷ್ಯರ ತಲೆ ತಗ್ಗಿಸಲ್ಪಟ್ಟಿದ್ಯೋ ಅಲ್ಲಿ ಆತನು ನಮ್ಮ ತಲೆಯನ್ನ ಎತ್ತಲಿಕ್ಕೆ ಬೇಕಾದಂತ ಎಲ್ಲ ಒಂದು ಕ್ರಮೀಕರಣವನ್ನ ದೇವರು ಮಾಡುವಂತವರಾಗಿದ್ದಾರೆ. ಈ ಮುಂಚಾನೆ ವೇಳೆಯಲ್ಲಿ ಶತ್ರುವಿನ ಮುಂದೆಗಡೆ ತಲೆ ತಗ್ಗಿಸಲ್ಪಡಬೇಕೆನ್ನೋದು ದೇವರ ಉದ್ದೇಶ ಅಲ್ಲ. ಶತ್ರುಗಳ ನಡುವೆ ನಿಮ್ಮ ತಲೆ ಎತ್ತಲ್ಪಡಬೇಕೆನ್ನೋದು ಆತನ ಉದ್ದೇಶವಾಗಿದೆ. 145ನೇ ಕೀರ್ತನೆ 14ನೇ ವಾಕ್ಯವನ್ನು ಓದುವಾಗ ಓದಿ. 145 145 14 145 14 145 14. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಯೆಹೋವನೇ, ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತೊತ್ತಿಗೆ ಆಹಾರ ಕೊಡುತ್ತಿ. ನೀನು ಕೈದೆರೆದು ಎಲ್ಲಾ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಸಾಕು. ಹಲ್ಲೆಲೂಯಾ. ದೇವರು ಎಲ್ಲಾ ಜೀವಿಗಳ ಇಷ್ಟವನ್ನು ನೆರವೇರಿಸುವವರಾಗಿದ್ದಾರೆ ಎಂದಾಗಿ. ಯೆಹೋವನೇ, ನೀನು ಬಿದ್ದವರನ್ನೆಲ್ಲ ಏನ್ ಮಾಡ್ತಿದ್ದಾರೆ, ದೇವರು ಎತ್ತುವಂತ ದೇವರಾಗಿದ್ದಾರೆ. ಕುಗ್ಗಿ ಹೋದವರನ್ನ ದೇವರು ಉದ್ಧರಿಸುವ ದೇವರಾಗಿದ್ದಾರೆ ಎಂಬುದಾಗಿ. ಇವತ್ತು ದೇವರು ನಾವು ಯಾವ ವಿಷಯದಲ್ಲಿ, ಎಲ್ಲಿ ಯಾವ ಒಂದು ಕಾರ್ಯದಲ್ಲಿ ಬಿದ್ದು ಹೋಗಿದ್ವೋ ಅದನ್ನು ಆಲೋಚನೆ ಮಾಡ್ತಿದ್ದಾರೆ ಏನಂತಂದ್ರೆ, ಈ ಒಂದು ಪರಿಸ್ಥಿತಿಯಿಂದ, ಈ ಒಂದು ಕಷ್ಟದ ಸ್ಥಿತಿಯಿಂದ ಇವ್ರನ್ನ ಯಾವ ರೀತಿಗೆ ಹೊರಗಡೆ ಕರ್ಕೊಂಡ್ ಬರ್ಬೇಕು ಎಂಬುದಾಗಿ ದೇವರು ಆಲೋಚನೆ ಮಾಡುವಂತವರಾಗಿದ್ದಾರೆ. ದೇವರು ಯಾವತ್ತೂ ಆಲೋಚನೆ ಮಾಡುದು ತನ್ನ ನಂಬಿ ಬಂದಿರತಕ್ಕಂಥ ಮಕ್ಕಳ ಒಂದು ಹಿತಕ್ಕೋಸ್ಕರವೇ, ಅವರ ಒಳ್ಳೇದು, ಅವರ ಜೀವಿತದಲ್ಲಿ ಒಳ್ಳೇದು ಸಂಭವಿಸೋದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ, ಯೆಹೋವನು ಬಿದ್ದು ಹೋಗಿರತಕ್ಕಂಥವ್ರೆಲ್ಲರನ್ನ, ಬಿದ್ದು ಹೋದವರೆಲ್ಲರನ್ನ ಆತನು ಎತ್ತುವ ದೇವರಾಗಿದ್ದಾರೆ. ಕುಗ್ಗಿ ಹೋಗಿರತಕ್ಕಂಥವ್ರನ್ನ ದೇವರು ಏನ್ ಮಾಡ್ತಿದ್ದಾರೆ, ಉದ್ಧರಿಸುವಂತವರಾಗಿದ್ದಾರೆ. ಶತ್ರು ಆಲೋಚನೆ ಈ ರೀತಿಯಾಗಿರುತ್ತೆ ಏನಂತಂದ್ರೆ, ನಾನು ಎಲ್ಲರನ್ನ ಬೀಳಿಸ್ಬೇಕು, ಎಲ್ಲರನ್ನ ಏನ್ ಮಾಡ್ಬೇಕು, ಕುಗ್ಗಿಸಿ ನನಗೆ ಇಷ್ಟ ಬಂದ ಹಾಗೆ ನಾನು ಇಟ್ಕೊಳ್ಬೇಕೆಂಬುದಾಗಿ ಶತ್ರು ಆಲೋಚನೆ ಮಾಡುವಾಗ ದೇವರು ಈ ರೀತಿಯಾಗಿ ಆಲೋಚನೆ ಇರುವಂತವರಾಗಿದ್ದಾರೆ. ನಾನು ಯೆಹೋವನಾಗಿ
ಆಗಿದ್ದೇನೆ, ಬಿದ್ದವರನ್ನ ನಾನು ಎತ್ತುತ್ತೇನೆ, ಅದೇ ರೀತಿಗೆ ಕುಗ್ಗಿ ಹೋದವ್ರನ್ನ ನಾನು ಏನ್ ಮಾಡ್ತೀನಿ, ಉದ್ಧರಿಸುವ ದೇವರು ಆಗಿದ್ದೇನೆ. ಅಂದ್ರೆ ಎಲ್ಲಾ ಜೀವಿಗಳ ಕಣ್ಣುಗಳು ಯೆಹೋವ ದೇವರನ್ನ ದೃಷ್ಟಿಸಿ ನೋಡುತ್ತಂತೆ. ಆ ದೇವರು ಎಲ್ಲಾ ಜೀವಿಗಳಿಗೂ ಬೇಕಾದಂತ ಆಹಾರವನ್ನ ಒತ್ತಿಗೆ ತಕ್ಕ ಸಮಯಕ್ಕೆ ದೇವರು ಏನ್ ಮಾಡ್ತಾರೆ, ಎಲ್ಲವನ್ನ ದೇವರು ಒದಗಿಸಿ ಕೊಡುವಂತವರಾಗಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ ಏನಂದ್ರೆ, ನಮ್ಮ ತಲೆ ಇರತಕ್ಕಂತ ಎಲ್ಲಾ ಕೂಡನ್ನ ಆತನ ಎಣಿಕೆ ಮಾಡಿ ಇಟ್ಟಿರುವ ಪ್ರಕಾರವಾಗಿ ಯೆಹೋವನನ್ನು ನಂಬಿ, ಭಕ್ತನ ಹೇಳ್ತಾನೆ, ಯೆಹೋವನನ್ನು ನಂಬಿ ನನ್ನ ಮನವೇ ಯೆಹೋವನನ್ನು ನಂಬಿ ನೀನೇನಾಗಿರೋ ಅಂತಂದ್ರೆ ಶಾಂತವಾಗಿರು ಎಂಬುದಾಗಿ. ಯೆಹೋವನನ್ನು ನಂಬಿ ನಾವು ಶಾಂತವಾಗಿರುವಾಗ ಖಂಡಿತವಾಗಿಯೂ